ಸರ ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ವರ ಬಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರದ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಆರ್ಥಿಕ ಆವರ್ತದ ಹಂತಗಳು. ಅದಕ್ಕೆ ನಾವು ಏನು ಕರಿತೀವಿ, ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್. ಇಲ್ಲಿ ಆರ್ಥಿಕ ಆವರ್ತ ಅಂದರೆ ಏನು ಪ್ರಥಮವಾಗಿ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಆರ್ಥಿಕ ಆವರ್ತ ಅಂದ್ರೆ ಸಾಮಾನ್ಯ ಆರ್ಥಿಕ ಚಟುವಟಿಕೆಗಳಲ್ಲಿ ಸಂಭವಿಸ್ತಕ್ಕಂಥ ಏರಿಕೆಗಳಿಗೆ ನಾವೇನು ಕರಿತೀವಿ, ಆರ್ಥಿಕ ಆವರ್ತಗಳು ಅಂತ ಕರಿತೀವಿ. ಅಂದರೆ ಸಾಮಾನ್ಯವಾಗಿ ಅಂದರೆ ಏನೀಗ ಹೂಡಿಕೆಯಲ್ಲಾಗಲಿ, ಬೇಡಿಕೆಯಲ್ಲಾಗಲಿ, ಉತ್ಪಾದನೆಯಲ್ಲಾಗಲಿ, ಅನುಭೋಗದಲ್ಲಾಗಲಿ ಅಥವಾ ಬೆಲೆಗಳ ಏರಿಳಿತಗಳಲ್ಲಾಗಲಿ ಇತ್ಯಾದಿ ಅಥವಾ ಮೊದಲಾದ ಕ್ಷೇತ್ರಗಳ ಚಟುವಟಿಕೆಗಳಲ್ಲಿ ಪ್ರತಿನಿಧಿಸ್ತಕ್ಕಂಥದ್ದು ಇದಕ್ಕೆ ನಾವು ಆರ್ಥಿಕ ಆವರ್ತ ಅಂತ ಕರಿತೀವಿ. ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಏರಿಳಿತ ಸಂಭವಿಸ್ತದೆ. ಉದಾಹರಣೆ ಉತ್ಪಾದನೆಯೊಳಗಾಗಿರ್ಬೋದು, ಅನುಭೋಗದಲ್ಲಾಗಿರ್ಬೋದು, ಆದಾಯದಲ್ಲಾಗಿರ್ಬೋದು, ಬೇಡಿಕೆಯಲ್ಲಾಗಿರ್ಬೋದು, ಈ ಬೆಲೆಗಳಲ್ಲಾಗಿರ್ಬೋದು, ಇವುಗಳಲ್ಲಿ ಸಂಭವಿಸ್ತಕ್ಕಂಥ ಒಂದು ಏರಿಳಿತಗಳಿಗೆ ನಾವೇನಂತ ಕರಿತೀವಿ, ಆರ್ಥಿಕ ಆವರ್ತಗಳು ಅಂತ ಕರಿತೀವಿ. ಯಾಕಂದರೆ ವ್ಯಾಪಾರ ಅಂದ್ರೆ ವ್ಯಾಪಾರದಲ್ಲಿ ಕೂಡ ಏರಿಳಿತಗಳು ಸಂಭವಿಸ್ತವೆ, ಹೌದಾ. ಈಗ ನಾವು ಆರ್ಥಿಕ ಆವರ್ತ ಅಂತ ಕರಿತೀವಿ. ಇನ್ನು ಆರ್ಥಿಕ ಆವರ್ತದಲ್ಲಿ ಒಂದಿಷ್ಟು ಹಂತಗಳು ಬರ್ತಾವೆ. ಅದಕ್ಕೆ ನಾವು ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ ಅಂತ ಕರಿತೀವಿ. ಆರ್ಥಿಕ ಆವರ್ತದ ಹಂತಗಳಲ್ಲಿ ತೆಗೆದುಕೊಂಡ್ರೆ ಒಂದನೇ ಹಂತ ಏನು, ಮುಗ್ಗಟ್ಟು. ಈ ಮುಗ್ಗಟ್ಟು ಅಂದರೆ ಈ ಹಂತದಲ್ಲಿ ಏನಾಗ್ತದೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಅತ್ಯಧಿಕ ಕೆಳಮಟ್ಟದಲ್ಲಿರ್ತದೆ. ಯಾವುದ್ರಿ, ಆರ್ಥಿಕ ಚಟುವಟಿಕೆಗಳು ಅತ್ಯಂತ ಕೆಳಮಟ್ಟದಲ್ಲಿ ಕಂಡು ಬರ್ತವೆ. ಯಾಕಂದ್ರೆ ಇಲ್ಲಿ ಬೆಲೆಗಳಾಗಲಿ, ಕೂಲಿ ಆಗಲಿ, ಉತ್ಪಾದನೆ ಆಗಲಿ, ಉದ್ಯೋಗಾವಕಾಶ ಆಗಲಿ, ಅದೇ ರೀತಿ ಬೇಡಿಕೆ ಆಗಲಿ ಎಲ್ಲ ಕೂಡ ಕುಂಠಿತವಾಗಿರ್ತವೆ ಮತ್ತು ಬೃಹತ್ ನಿರುದ್ಯೋಗ ಕೂಡ ಇಲ್ಲಿ ಕಂಡು ಬರ್ತದೆ. ಯಾಕಂದರೆ ಆರ್ಥಿಕ ಚಟುವಟಿಕೆಗಳೇ ಬಹಳ ಮುಗ್ಗಟ್ಟಿನ ಸಂದರ್ಭ ಕಂಡು ಬರ್ತದೆ. ಈ ಹಂತದಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೆಳವಣಿಗೆ ಕಂಡು ಬರೋಂಗಿಲ್ಲ. ಎಲ್ಲ ಕೂಡ ಏನಾಗಿರ್ತಾವೆ, ಮುಗ್ಗಟ್ಟು ಸಂಭವಿಸಿರ್ತದೆ. ನಿರುದ್ಯೋಗ ಆಗಲಿ, ಬೆಲೆಗಳಾಗಲಿ, ಉದ್ಯೋಗಾವಕಾಶ ಆಗಲಿ, ಅದೇ ರೀತಿ ಇರತಕ್ಕಂಥ ಕೂಲಿ ಆಗಲಿ, ಲಾಭ, ಬಡ್ಡಿ ಇವೆಲ್ಲ ಕೂಡ ಏನಾಗಿರ್ತಾವೆ, ಅತಿ ಕೆಳಮಟ್ಟದಲ್ಲಿರ್ತಾವೆ. ಹಾಗಾಗಿ ಇದು ಆರ್ಥಿಕ ಚಟುವಟಿಕೆಗಳಲ್ಲಿ ಉದ್ಯಮಗಳು ಕೂಡ ಏನು ಮಾಡ್ತವೆ, ಇಲ್ಲಿ ಅಪಸ್ವರವನ್ನು ಕಂಡು ಬರ್ತದೆ ಮತ್ತು ಸಾಮಾನ್ಯ ಲಕ್ಷಣ ಕೂಡ ಆಗಿರ್ತದೆ. ಇಲ್ಲಿ ಆಮೇಲೆ ಎಲ್ಲ ಕಡೆ ಕೂಡ ಏನಾಗ್ತದೆ, ನಿರಾಶಾದಾಯಕ ಒಂದು ಅಭಿಪ್ರಾಯ ಕೂಡ ಕಂಡು ಬರ್ತದೆ ಮತ್ತು ವಿಷಾದದ ಕರಾಳ ಛಾಯೆ ಕೂಡ ಇಲ್ಲಿ ಕಂಡು ಬರ್ತದೆ. ಎಲ್ರಿ ಆರ್ಥಿಕ ಆವರ್ತ ಹಂತಗಳಲ್ಲಿ ಪ್ರಥಮವಾಗಿ ಬರ್ತಕ್ಕಂಥ ಮುಗ್ಗಟ್ಟಿನಲ್ಲಿ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ಕಂಡು ಬರೋಂಗಿಲ್ಲ. ಎಲ್ಲ ಕೂಡ ಏನಾಗ್ತವೆ, ನಿರಾಶಾದಾಯಕವಾಗಿರ್ತವೆ ಮತ್ತು ಇಲ್ಲಿ ಏನಾಗ್ತದೆ, ಬಹಳ ವಿಷಾದದ ಒಂದು ಕರಾಳ ಛಾಯೆ ಕೂಡ ಇಲ್ಲಿ ಕಂಡು ಬರ್ತದೆ. ಇದು ಆರ್ಥಿಕ ಆವರ್ತದ ಪ್ರಥಮ ಹಂತ, ಯಾವುದು, ಮುಗ್ಗಟ್ಟು. ಇನ್ನು ಅದೇ ರೀತಿ ತೆಗೆದುಕೊಂಡ್ರೆ ಚೇತರಿಕೆ. ಒಂದು ಈ ಹಂತದಲ್ಲಿ ಏನಾಗ್ತದೆ, ಆರ್ಥಿಕ ಆವರ್ತದಲ್ಲಿ ಸ್ವಲ್ಪ ಬೆಳವಣಿಗೆ ಕಂಡು ಬರ್ತದೆ. ಇದು ಎರಡನೇ ಹಂತ. ಯಾಕಂದ್ರೆ ಇಲ್ಲಿ ಸೇವೆಗಳಾಗಲಿ, ಬೇಡಿಕೆಗಳಾಗಲಿ ಅಧಿಕ ಪ್ರಮಾಣದಲ್ಲಿ ಕಂಡು ಬರ್ತವೆ. ಯಾವುದು, ಸರಕು ಮತ್ತು ಸೇವೆಗಳ ಪ್ರಮಾಣದಲ್ಲಿ ಕೂಡ ಇಲ್ಲಿ ಅಧಿಕತೆ ಕಂಡು ಬರ್ತದೆ. ಜೊತೆಯಲ್ಲಿ ಕೂಡ ಏನಾಗ್ತದೆ, ಉತ್ಪಾದನೆ ಕೂಡ ಇಲ್ಲಿ ಹೆಚ್ಚಾಗ್ತದೆ. ಮತ್ತು ಈ ಹಂತದೊಳಗೆ ಉದ್ಯೋಗಾವಕಾಶಗಳು, ಆದಾಯ, ಬೆಲೆ, ಬಡ್ಡಿ, ಲಾಭ ಇನ್ನಷ್ಟು ಏನಾಗ್ತವೆ, ನಿಧಾನವಾಗಿ ಚಲಿಸ್ತಾ ಹೋಗ್ತಾವೆ. ಅಂದ್ರಲ್ಲಿ ಮುಂದುವರಿತಾ ಹೋಗ್ತಾವೆ. ಲಾಭಗಳಾಗಲಿ, ಬಡ್ಡಿ ಆಗಲಿ, ಅದೇ ರೀತಿ ಉದ್ಯೋಗಾವಕಾಶ ಆಗಲಿ, ಉತ್ಪಾದನೆ ಆಗಲಿ, ಆದಾಯ ಆಗಲಿ, ಬೆಲೆಗಳಾಗಲಿ ಇವೆಲ್ಲ ಏನಾಗ್ತವೆ, ಸ್ವಲ್ಪ ಚೇತರಿಕೆ ಕಂಡು ಬರ್ತದೆ ಎರಡನೇ ಹಂತದೊಳಗೆ. ಪ್ರಥಮ ಹಂತದಲ್ಲಿ ಯಾವುದೇ ರೀತಿಯಾದಂಥ ಒಂದು ಚೇತರಿಕೆ ಕಂಡು ಬರೋಂಗಿಲ್ಲ ಮತ್ತು ಅವೆಲ್ಲ ಆಗ್ತಾವೆ ಮುಗ್ಗಟ್ಟಾಗಿ ಕಂಡು ಬರ್ತಾವೆ. ಅಲ್ಲಿ ವಿಷಾದದ ಒಂದು ಕರಾಳ ಛಾಯೆ ಕಂಡು ಬರ್ತದೆ. ಆದ್ರೆ ಚೇತರಿಕೆ ಒಳಗೆ ಏನಾಗ್ತದೆ, ಎರಡನೇ ಹಂತದೊಳಗೆ ಎಲ್ಲವೂ ಕೂಡ ಏನಾಗ್ತವೆ, ನಿಧಾನವಾಗಿ ಚೇತರಿಕೆ ಆಗ್ತಾ ಬರ್ತಾವೆ. ಉದ್ಯೋಗಾವಕಾಶ ಆಗಲಿ, ಆದಾಯ ಆಗಲಿ, ಬೇಡಿಕೆ, ಉತ್ಪಾದನೆ, ಬೆಲೆ, ಬಡ್ಡಿ, ಲಾಭಾಂಶ ಇವೆಲ್ಲ ಕೂಡ ಏನಾಗ್ತಾವೆ, ಚೇತರಿಕೆ ಆಗ್ತಾ ಬರ್ತಾವೆ. ಇದು ಎರಡನೇ ಹಂತ. ಇನ್ನು ಮೂರನೇ ಹಂತ ತೆಗೆದುಕೊಂಡು ಸಮೃದ್ಧಿ ಅಂತ ಕರಿತೀವಿ. ಅದಕ್ಕೆ ಉತ್ಕರ್ಷ ಅಂತ ಕರಿತೀವಿ. ಅದಕ್ಕೆ ಉತ್ಕರ್ಷ ಅಂತ ಕರೀತಾರೆ. ಯಾವುದ್ರಿ, ಮೂರನೇ ಹಂತ ಬರತಕ್ಕಂಥದ್ದೇ ಸಮೃದ್ಧಿ. ಈ ಹಂತದೊಳಗೆ ಏನಾಗ್ತದೆ, ಚೇತರಿಕೆಯಲ್ಲಿ ಕಂಡು ಬರತಕ್ಕಂಥ ಒಂದು ಪೂರ್ಣೋದ್ಯೋಗದ ಹಂತವಾಗಿರ್ತದೆ. ಇದು ಹಂತವಾಗಿ ಸಾಗ್ತದೆ. ಮತ್ತು ಇಲ್ಲಿ ಪೂರ್ಣೋದ್ಯೋಗ ಅನ್ನೋದು ಕೂಡ ಏನಾಗ್ತದೆ, ಈ ಹಂತವೆಂದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಕೂಡ ಆದರ್ಶ ಹಂತ ಅಂತ ಕರಿತೀವಿ. ಯಾಕಂದ್ರೆ ಇದು ಚೇತರಿಕೆ ಆದ ನಂತರ ಬರ್ತಕ್ಕಂಥ ಮೂರನೇ ಹಂತ, ಯಾವುದು, ಸಮೃದ್ಧಿ. ಇಲ್ಲಿ ಕೂಡ ಏನಾಗ್ತದೆ, ಉತ್ಪಾದನೆ ಹೆಚ್ಚಳ ಕಂಡು ಬರ್ತದೆ. ಆರ್ಥಿಕ ಚಟುವಟಿಕೆಗಳಾಗಲಿ, ಹೂಡಿಕೆಯಾಗಲಿ, ಸಾಲ ಆಗಲಿ ಮತ್ತು ಅಧಿಕ ಲಾಭಾಂಶ ಮತ್ತು ಅದೇ ರೀತಿ ಬೆಲೆಗಳ ಏರಿಕೆ ಕೂಡ ಕಂಡು ಬರ್ತದೆ. ಈ ಹಂತದಲ್ಲಿ ಕೂಡ ಏನಾಗ್ತದೆ, ಆರ್ಥಿಕ ಆವರ್ತದಲ್ಲಿ ಹೆಚ್ಚು ಸಮೃದ್ಧಿ ಕಂಡು ಬರ್ತದೆ. ಇಲ್ಲಿ ಹೆಚ್ಚಾಗಿ ಏನಾಗ್ತೈತೆ ರೀ, ಇದಕ್ಕೆ ಉತ್ಕರ್ಷದ ಹಂತ ಅಂತ ಕೂಡ ಕರಿತೀವಿ. ಇದು ಮೂರನೇ ಹಂತ. ಇನ್ನು ನಾಲ್ಕನೇದ್ದು ಬರ್ತಕ್ಕಂಥದ್ದೇ ಶೃಂಗ ಅಥವಾ ವಿಸ್ತರಣೆ ಅಥವಾ ಅದಕ್ಕೇನು ಕರೀತಾರೆ, ಉಬ್ಬರ ಅಂತ ಕರಿತೀವಿ ನಾವು. ಈ ಹಂತದಲ್ಲಿ ಏನಾಗ್ತದೆ, ಹಣದುಬ್ಬರ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇದೊಂದು ತೀವ್ರವಾದ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಮೇಲೆ ಪ್ರಭಾವ ಬೀರತಕ್ಕಂಥ ಹಂತವಾಗಿರ್ತದೆ. ಈ ಹಂತದೊಳಗೆ ಏನಾಗ್ತದೆ, ಉದ್ಯೋಗದ ಆದರ್ಶ ಮಟ್ಟ ದಾಟಿರ್ತದೆ. ಆರ್ಥಿಕ ಚಟುವಟಿಕೆಗಳ ಲಾಭದ ಆಸೆಯಿಂದ ಏನು ಮಾಡ್ತಾವೆ, ಹೆಚ್ಚು ಹೆಚ್ಚು ಹೂಡಿಕೆ ಮಾಡ್ತಾ ಬರ್ತಾವೆ. ಆ ಹೂಡಿಕೆ ಮಾಡ್ತಾ ಬರೋದ್ರಿಂದ ಆದರ್ಶ ಮಟ್ಟ ಮೀರಿ ಕೂಡ ನಾವು ಹೂಡಿಕೆ ಮಾಡೋದ್ರಿಂದ ಏನಾಗ್ತದೆ, ಬೆಲೆಗಳು ಹೆಚ್ಚಾಗ್ತವೆ. ಆಗಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಕುಂಠಿತ ಕಂಡು ಬರ್ತದೆ. ಯಾಕಂದರೆ ಸರಕು ಸೇವೆಗಳ ಬೆಲೆ
ಅಧಿಕವಾಗುವುದರಿಂದ ಖರೀದಿ ಪ್ರಮಾಣ ಕೂಡ ಇಲ್ಲಿ ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ. ಇದು ಶೃಂಗ. ಇನ್ನು ಕೊನೆಯದಾಗಿ ಬರತಕ್ಕಂಥದ್ದು ಯಾವುದು ಇದರೊಳಗೆ ಹಿಂಜರಿತ ಅಂತ ಕರಿತೇವೆ ನಾವು. ಈ ಹಂತದಲ್ಲಿ ಏನಾಗ್ತದೆ ಹಣದ ಚಲಾವಣೆ ಈ ಕಾಲದಲ್ಲಿ ಕೂಡ ಕಡಿಮೆ ಇರ್ತದೆ ಮತ್ತು ಈ ಅವಧಿ ಕುಗ್ಗು ಪ್ರಸರಣ ಅಂತ ಕರಿತೀವಿ ನಾವು. ಯಾಕಂದ್ರೆ ಇಲ್ಲಿ ಹಿಂಜರಿತ ಸ್ವಲ್ಪ ಸಮಯದಲ್ಲಿ ತನ್ನ ವೇಗವನ್ನು ಹೆಚ್ಚಿಸಿಕೊಂಡು ಕೊನೆಗೆ ಮುಗ್ಗಟ್ಟನ್ನು ತಲುಪ್ತದೆ. ಇಲ್ಲಿ ಏನಾಗ್ತದೆ ಆರ್ಥಿಕ ಆವರ್ತದಲ್ಲಿ ಕೊನೆಯ ಹಂತದಲ್ಲಿ ಮುಗ್ಗಟ್ಟು ಅನ್ನೋದು ಕೂಡ ಕಂಡು ಬರ್ತದೆ. ಅಂದರೆ ಹಿಂಜರಿತ ಆಗಿಲ್ಲಿ ಮುಗ್ಗಟ್ಟು ಸಂಭವಿಸ್ತದೆ. ಮತ್ತು ಇದು ರೇಖಾಚಿತ್ರದ ಮೂಲಕ ಕೂಡ ವಿವರಿಸ್ಬೋದು. ಇಲ್ಲಿ ಕೂಡ ಏನಾಗ್ತದೆ ಒಂದು ರೇಖಾಚಿತ್ರ ಬರ್ತದೆ. ಏನು OX ತಲಾಕ್ಷದಲ್ಲಿ ಅವಧಿ ಬರ್ತದೆ, OI ಲಂಬಾಕ್ಷದೊಳಗೆ ಏನು ಬರ್ತದೆ ಆರ್ಥಿಕ ಚಟುವಟಿಕೆಗಳ ಮಟ್ಟ ಅಂತ ಕಂಡು ಬರ್ತದೆ. ಮತ್ತು PM ಅನ್ನೋದು ಕೂಡ ಏನು ಮಾಡ್ತದೆ ಆರ್ಥಿಕ ಆವರ್ತದ ಹಂತವನ್ನು ತೋರಿಸ್ತದೆ. ಇಲ್ಲಿ ಏನಾಗ್ತದೆ ಪ್ರಥಮವಾಗಿ ಮುಗ್ಗಟ್ಟು ಕಂಡು ಬರ್ತದೆ, ನಂತರ ಚೇತರಿಕೆ, ನಂತರ ಶೃಂಗ, ನಂತರ ಹಿಂಜರಿತ, ಕೊನೆಯದಾಗಿ ಹಿಂಜರಿತ ಕಂಡು ಬರ್ತದೆ. ಮತ್ತು ಇದು ಉಬ್ಬರಿಳಿತ ಕಂಡು ಬರ್ತಕ್ಕಂಥದ್ದಕ್ಕೆ ನಾವು ಪೂರ್ಣೋದ್ಯೋಗ ರೇಖೆ ಅಂತ ಕೂಡ ಕರಿತೀವಿ. ಅಲ್ಲಿ ಉಬ್ಬರಿಳಿತ ಕಂಡು ಬರ್ತಕ್ಕಂಥ ರೇಖೆಗೆ ನಾವೇನಂತ ಕರಿತೀವಿ ಪೂರ್ಣೋದ್ಯೋಗ ರೇಖೆ ಅಂತ ಕರಿತೀವಿ. ಇದು PM ರೇಖೆಯಲ್ಲಿ ನಮಗೆ ಪ್ರತಿನಿಧಿಸ್ತದೆ. ಈ ರೀತಿಯಾಗಿ ಏನಾಗ್ತದೆ ಈ ರೇಖಾಚಿತ್ರದಲ್ಲಿ ಕೂಡ PC ರೇಖೆ ಪೂರ್ಣೋದ್ಯೋಗವನ್ನು ಸೂಚಿಸುವ ರೇಖೆ ಆಗಿರ್ತದೆ. ಮತ್ತು ಪೂರ್ಣೋದ್ಯಕ್ಕಿಂತ ಮೇಲೆ ಉತ್ಕೃಷ್ಟ ವಿಸ್ತರಣೆ ಮತ್ತು ಏನಾಗ್ತದೆ ಹಿಂಜರಿತ ಎಂಬ 3 ಹಂತಗಳು ಕೂಡ ಈ ರೇಖಾಚಿತ್ರದಲ್ಲಿ ಕಂಡು ಬರ್ತವೆ. ಇಲ್ಲಿ ಪೂರ್ಣೋದ್ಯೋಗಕ್ಕಿಂತ ಮುಗ್ಗಟ್ಟು ಹಾಗೂ ಚೇತರಿಕೆ ಎಂಬ 2 ಹಂತಗಳು ಕಂಡು ಬರ್ತಾವೆ. ಪೂರ್ಣೋದ್ಯೋಗ ಹಂತವನ್ನು ನಾವು ಉತ್ಕೃಷ್ಟ ಹಂತ ಅಂತ ಕೂಡ ಕರಿತೀವಿ. ಈ ರೀತಿಯಾಗಿ ಏನಾಗ್ತದೆ ಈ ರೇಖಾಚಿತ್ರದ ಮೂಲಕ ಕೂಡ ನಾವು ವಿವರಿಸಬಹುದು. ಇದು ಬಹಳ ಮಹತ್ವವಾದ ಒಂದು ಅಂಶ. ಯಾಕಂದ್ರೆ ಅದು ಬರ್ತಕ್ಕಂಥ ನಿಮಗೆ 2ನೇ ಸೆಮ್ನಲ್ಲಿ ಬರ್ತಕ್ಕಂಥದ್ದು ಯಾವುದು SCP ಒಳಗೆ ಬರ್ತಕ್ಕಂಥ ಪ್ರಮುಖವಾದ ಒಂದು ಮಹತ್ವ ಒಂದು ಅಂಶವಾಗೈತೆ. ಯಾಕಂದ್ರೆ ಇದು ನಿಮಗೆ ಮುಂದಿನ ಒಂದು ಎಕ್ಸಾಮ್ದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಯಾವುದು ಆರ್ಥಿಕ ಆವರ್ತದ ಹಂತಗಳು. ಈಗಿನ ಈ ಒಂದು ಮಾಹಿತಿ ಕೊಟ್ಟಿದ್ದು ಸಂಕ್ಷಿಪ್ತ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗೈತೆ ಅನ್ಕೋತೀನಿ. ಮತ್ತು ನಾ ಹಾಕುವಂಥ ಒಂದು ವಿಡಿಯೋಗಳನ್ನೆಲ್ಲರೂ ಕೂಡ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ನಿಮಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು.